ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ರಿ ಹೇಳ್ತಿದ್ದೀರಾ? ಅಂದ್ರೆ ಪೂಜೆ ಚೆನ್ನಾಗಾಯ್ತಲ್ವಾ, ನಂಗೆ ಅದೇ ಖುಷಿ. ಇದಕ್ಕೆಲ್ಲ ಪಾಠ ಕಲಿಸ್ಬೇಕು ಅಂದರೆ ಚಿರುಗ್ ಹೇಳಿ ಆ ದಿಶನ್ನ ಇವತ್ತೇ ಇಲ್ಲಿ ಕರೆಸ್ತೀನಿ. ಆಗ ಅವಳು ಚಿರು ಖುಷಿಯಾಗಿರೋದನ್ನ ನೀನು ನೋಡಿ ಹೊಟ್ಟೆ ಉರ್ಕೋಬೇಕು. ಹಾಗೆ ಮಾಡ್ತೀನಿ. ಅಯ್ಯೋ ಹಸ್ಬೆಂಡು, ನಿಮ್ಗೊಂದು ವಿಷಯ ಹೇಳೋದೇ ಮರ್ತೋದೆ. ಹೇಳಿ. ಎಲ್ರೂ ಮುಂದೆ ಹೇಳೋದು ಸರಿ ಹೋಗುತ್ತೋ ಏನು? ಮತ್ತೆ ಮುಂದೆ ಹೇಳ್ದಿರಂಥದ್ದೇನ್ರಿ ವಿಷಯ? ಅವ್ರೇನು ಬೇರೆಯವರ? ಕರೆಕ್ಟ್ ಹಸ್ಬೆಂಡು, ಅವರು ನನ್ನ ಥರನೇ ಈ ಮನೆ ಸೊಸೆ ಅಲ್ವಾ. ಹಸ್ಬೆಂಡು, ನಾನು ಶರತ್ ಅಣ್ಣ, ದುರ್ಗಾ ಮತ್ತೆ ಅವ್ರ ಮನೆಯವ್ರನ್ನ ಮನೆ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ. ಶರತ್ ಮನೆಯವ್ರನ್ನ? ಏಕೆ? ನಾಳೆ ಬೆಳಗ್ಗೆ ಹೋಗೋದಿದೆಯಲ್ಲ, ನಾಳೆ ಬೆಳಗ್ಗೆ ಪೂಜೆ ಮದುವೆ ಎಲ್ಲ ಇದೆಯಲ್ಲ. ಅದು ಮಾಲ್ವಿಕಾ ಆಂಟಿ ಯಾವ ಶಾಸ್ತ್ರಗಳು ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ಜಗನ್ನಾಥ್ ಅಂಗಳು ತುಂಬಾ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ಅವ್ರನ್ನ ಕರೆದು ಕರಿಬೇಕು ಅಂತ ಹೇಳ್ತಿದ್ದಲ್ಲ, ಯಾರು ಕರಿಬೇಕು ಅಂತ ಫಸ್ಟ್ ಹೇಳು. ಅದೇ ಅವ್ರನ್ನ ಕರೆದು ನಮ್ಮ ಮನೆಯಲ್ಲೇ ಹಳದಿ ಶಾಸ್ತ್ರ ಮಾಡದೆ ಹೆಂಗಿರುತ್ತೆ, ಸಣ್ಣಗೆ ಮಾಡೋಣ. ಅಲ್ಲ ಚಿರು, ಇದೆಲ್ಲ ಬೇಕಾ? ಅವರು ಬ್ಯುಸಿ ಇರ್ತಾರೆ. ಇಲ್ಲ ಅದಕ್ಕೆ ದೀಪ ಅವ್ರು ಹೇಳ್ತಾರದು ಸರಿ ಇದೆ. ಶರತ್ ಮತ್ತೆ ದುರ್ಗಾ ಅವ್ರ ಹರ್ಷಣ ಶಾಸ್ತ್ರನ ನಮ್ಮನೇಲೆ ಮಾಡೋಣ. ಥ್ಯಾಂಕ್ಸ್ ಹಸ್ಬೆಂಡ್, ನನ್ನ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡ್ರಲ್ವಾ, ತುಂಬಾ ಖುಷಿ ಆಗ್ತಿದೆ. ಶರತ್ ನಮ್ಮನ್ನ ಕಾಪಾಡಿದ್ದಾನೆ, ಅವನ ಋಣ ನಮ್ಮ ಮೇಲಿದೆ. ಅವನಿಗೋಸ್ಕರ ನಾವು ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗದ್ಕೆ? ಓಕೆ ಫೈನ್, ನಿನ್ ಖುಷಿನೇ ನನ್ನ ಖುಷಿ. ಸರಿ, ಹಾಗಿದ್ರೆ ಡೆಕೋರೇಷನ್ಗೆ ಏನೇನು ಬೇಕೋ ಎಲ್ಲ ಪ್ಲಾನ್ ನಾನು ಮಾಡ್ತೀನಿ. ಅಚ್ಚು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಆಯ್ತಾ? ಅಲ್ಲ, ಇದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ವಿಷಯ ಗೊತ್ತಾಗ್ದಂಗೆ ಅವ್ರನ್ನ ಇಲ್ಲಿ ಹೆಂಗ್ ಕರ್ಸೋದು? ಹಾ, ಶರತ್ತನ್ ಹೇಗ್ ಕರ್ಸೋದು ಅಂತ ನಂಗೆ ಗೊತ್ತು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಅರೇಂಜ್ಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಸಾಕು. ಸರಿ, ಚಿಕ್ಕಮಾವ ಅಕ್ಕ ಬನ್ನಿ, ಒಂದು ಲಿಸ್ಟ್ ಮಾಡ್ಕೊಟ್ಬಿಡು. ತಗೊಂಡ್ ಬಾ ಬಾ ಬಾ. ಚಿಕ್ಕಮಾವ ನೀವು ಹೋಗಿ ಯಾರನ್ನಾದ್ರೂ ಕಳಿಸಿ. ಮಾವ, ಈಗ ನೀವು ಇಂಪಾರ್ಟೆಂಟ್.